ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿ. ಇವತ್ತಿನ ವಿಡಿಯೋ ಕಂಪ್ಲೀಟ್ ದ ಡೈಗ್ರಾಮ್ ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ ಮೇಲೆ ಆಗಿರುತ್ತೆ. ಅಂದರೆ ಚಿತ್ರವನ್ನು ಪೂರ್ಣಗೊಳಿಸುವುದು. ಒಂದು ಚಿತ್ರನ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಪಾರ್ಟ್ನ ಅವರು ಬಿಟ್ಟಿರ್ತಾರೆ. ಅದರ 4 ಆಪ್ಷನಿಂದ ನಾವು ಕಂಡು ಹಿಡಿಬೇಕಾಗುತ್ತೆ. ಸೊ ಇದು ಸಿಂಪಲ್ ಒಂದು ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ ಆಗಿರುತ್ತೆ. ಇದು ತುಂಬ ಎಕ್ಸಾಮ್ಸಲ್ಲಿ ಲೈಕ್ ನಾವು ಓದೋ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಇಲ್ಲೊಂದು ಡೈಗ್ರಾಮ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 4th ಬ್ಲಾಕ್ನ ಖಾಲಿ ಬಿಟ್ಟಿದ್ದಾರೆ. ಅದಕ್ಕೆ ಕರೆಕ್ಟ್ ಮ್ಯಾಚ್ ಆಗುವಂತಹ ಯಾವ ಡೈಗ್ರಾಮ್ ಈ 4 ಆಪ್ಷನಲ್ಲಿ ಇದೆ? ಥಿಂಕ್ ಮಾಡಿ, ಅಥವಾ ವಿಡಿಯೋ ಪಾಸ್ ಮಾಡ್ಕೋಬೋದು. ಪಾಸ್ ಮಾಡಿ ನೀವು ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡಬಹುದು. ಸೊ ದ ರೈಟ್ ಆನ್ಸರ್ ಈಸ್, ನಿಮ್ಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ಕರೆಕ್ಟ್ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ಆಗಿದೆ. ಬಿಕಾಸ್ ಆಪ್ಷನ್ ಎಲ್ಲಿ ಇದೊಂದು ಶೇಡ್ ಇದೆ, ಸೊ ಇದಕ್ಕೆ ಮ್ಯಾಚ್ ಆಗೋಲ್ಲ. ಇಲ್ಲಿ ಶೇಡ್ ಇದೆ, ಇದಕ್ಕೂ ಮ್ಯಾಚ್ ಆಗೋಲ್ಲ. ಆಮೇಲೆ ಈ ಪಾರ್ಟ್ ರಾಂಗಾಗಿ ಕೊಟ್ಟಿದ್ದಾರೆ, ಸೊ ಇದು ಮ್ಯಾಚ್ ಆಗೋಲ್ಲ. ದ ಕರೆಕ್ಟ್ ಪಾರ್ಟ್ ಯಾವುದು ಅಂದರೆ ಆಪ್ಷನ್ ಸಿ. ಇದನ್ನು ಹಾಕಿದರೆ ಈ ಡೈಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ದೆನ್ ಸೆಕೆಂಡ್ ಕ್ವೆಶನ್ನ ನೋಡೋಣ. ಈ ಪಾರ್ಟಲ್ಲಿ 4th ಬ್ಲಾಕಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ನೋಡ್ಬೋದು. ಸೊ ಇಲ್ಲಿ ಫಸ್ಟ್ ಆನ್ಸರಲ್ಲಿ ಸೆಂಟರ್ ಇರುವಂಥ ಸರ್ಕಲ್ಗೆ ಒಂದು ಲೈನ್ ಎಳೆದಿದ್ದಾರೆ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಆಪ್ಷನ್ ಬಿ ಒಳಗೂ ಕೂಡ ಸೆಂಟ್ರಲ್ ಇರೋವಂಥ ಸರ್ಕಲ್ನ ಸ್ವಲ್ಪ ಶೇಡ್ ಆಗಿದೆ. ಸೊ ಇದು ಕೂಡ ಕರೆಕ್ಟ್ ಅಲ್ಲ. ಲಾಸ್ಟ್ ಆಪ್ಷನ್ನಲ್ಲಿ ಈ ಬಾಕ್ಸ್ ಚೇಂಜ್ ಬಂದೈತಿ. ಸೊ ಇದು ಕೂಡ ರೈಟ್ ಅಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಥರ್ಡ್ ಕ್ವೆಶನ್ ನೋಡೋಣ. ಕ್ಲಿಯರಾಗಿ ಡೈಗ್ರಾಮ್ ನೋಡಿ, ಅಬ್ಸರ್ವ್ ಮಾಡಿ, ಅದಕ್ಕೆ ಸರಿ ಹೊಂದುವಂಥ ಯಾವುದಿಲ್ಲಿ 4 ಆಪ್ಷನ್ ಅಂತ ನೋಡಿದಾಗ ಇಲ್ಲಿ ನೋಡೋಣ. ಸೊ ಇದು ಈ ಪಾರ್ಟಲ್ಲಿ ನೋಡಿದಾಗ ಇದು ತುಂಬ ಸರ್ಕಲ್ಗೆ, ಸೊ ಡಿಸೈನ್ ಅಷ್ಟೊಂದು ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ. ನಡುವಿರುವಂಥ ಒಂದು ಸ್ಕ್ವೇರ್ ತುಂಬ ದೊಡ್ಡದಾಗಿ ಬಂದಿದೆ. ಆ್ಯಂಡ್ ಲಾಸ್ಟ್ ಡಿ ಕೂಡ ಕರೆಕ್ಟ್ ಆಗಿಲ್ಲ. ಈ ಒಂದು ಡೈಗ್ರಾಮ್ ಬಿಗ್ ಸ್ಕ್ವೇರ್ ಬಂದಿದೆ. ಅದೇ ಥರ ಇಲ್ಲಿ ಕೊಟ್ಟಿರೋವಂಥದ್ದು ಒಂದು ಸ್ಕ್ವೇರ್, ಇದು ಕೂಡ ಸ್ಟ್ರೇಟಾಗಿ ಈ ಥರ ಬಂದಿದೆ. ಬಟ್ ನಮಗೆ ಬೇಕಾಗಿರುವಂತಹ ಸ್ಕ್ವೇರ್ ಯಾವ ರೀತಿ ಅಂದರೆ ಹೀಗಿರಬೇಕು. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಡೈಗ್ರಾಮ್ ಇದಕ್ಕೆ ಸೆಟ್ ಆಗುತ್ತೆ. ದೆನ್ 4th ಕ್ವೆಶನ್ ನೋಡಿ. ಸ್ವಲ್ಪ ಡೈಗ್ರಾಮ್ ಚಿತ್ರ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಕರೆಕ್ಟಾಗಿ ನೋಡಿ. ಹೆಂಗೆ ಬಂದ್ರೂ ಈ ಡೈರೆಕ್ಷನಲ್ಲಿ ಬರಬೇಕದು, ಈ ಥರ ಡೈರೆಕ್ಷನಲ್ಲಿ. ಸೊ ಅದಕ್ಕೆ ಆಪ್ಷನ್ ಎ ಇಸ್ ನಾಟ್ ಕರೆಕ್ಟ್. ಡಿ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಬಿ ಸಿ ಒಳಗೆ ನೋಡಿದಾಗ ಇಲ್ಲಿ ನೋಡಿ, ಈ ಸೈಡ್ ಈ ಪಾರ್ಟಲ್ಲಿ ಒಂದು ಡೈಗ್ರಾಮ್ ಮಿಸ್ ಆಗಿದೆ. ಓಕೆನಾ, ನಿಮ್ಗೆ ಕಾಣಿಸ್ತದೆ. ಸೊ ಈ ಪಾರ್ಟಲ್ಲಿ ಒಂದು ಡೈಗ್ರಾಮ್ ಮಿಸ್ ಆಗಿದೆ. ಬಟ್ ಇಲ್ಲಿ ಎರಡೂ ಕಡೆನೂ ಕರೆಕ್ಟಾಗಿ ಬಂದಿದೆ ಬಿ ಆಪ್ಷನಲ್ಲಿ. ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 5th ಒನ್ ನೋಡಿ. ಅದು ಕರೆಕ್ಟು ಸೆಟ್ ಆಗಬೇಕು ಆ ಡೈಗ್ರಾಮ್ಗೆ, ಆ ಥರ ನೋಡ್ಕೋಬೇಕು. ಸೊ ಇಲ್ಲಿ ನೋಡಿದಾಗ ಇಲ್ಲಿ ಪಾರ್ಟ್ ಸೆಟ್ ಆಗಬೇಕು, ಇದಕ್ಕೆ ಇಲ್ಲಿರೋವಂಥ ಟ್ರಯಾಂಗಲಿ ಕರೆಕ್ಟ್ ಆಗಬೇಕು, ಇಲ್ಲಿ ಟ್ರಯಾಂಗಲಿ ಕರೆಕ್ಟ್ ಆಗಬೇಕು. 3 ಕಡೆ ಅದೇನಾಗಿರ್ಬೇಕು. ಆಮೇಲೆ ನೆಕ್ಸ್ಟು ಇಲ್ಲಿ ಕೂಡ ಒಂಚೂರು ಬಂದಿರಬೇಕು. 4 ಕಡೆನೂ ಶೇಡ್ ಬಂದಿರಬೇಕು. ಕಂಪ್ಲೀಟ್ ಆಗಿರ್ಬೇಕು. ನಡುವು ಇರುವಂತಹ ಒಂದು ಡೈಮಂಡ್ ಶೇಪ್ ಈ ಥರ ಇದೆಯಲ್ಲ, ಅದನ್ನು ಕೂಡ ಕರೆಕ್ಟ್ ಸೆಟ್ ಆಗಬೇಕು. ನೋಡಿದಾಗ ಯಾವ್ದು ರೈಟ್ ಆನ್ಸರ್ ಅನ್ನಿಸ್ತಾ ಇದೆ ಅಂತಂದರೆ ಆಪ್ಷನ್ ಎ. ಯಾಕೆ ಅಂತ ನೋಡೋಣ. ಆಪ್ಷನ್ ಎಯಲ್ಲಿ ಈ ಕಾರ್ನರಿಗೆ ಸೆಟ್ ಆಗೋ ಥರನೂ ಕರೆಕ್ಟಾಗಿದೆ. ನೆಕ್ಸ್ಟ್ ಈ ಕಾರ್ನರ್ ಈ ಥರ ಬೇಕಾಗಿದೆ, ಅದು ಕೂಡ ಕರೆಕ್ಟಾಗಿದೆ. ಇಲ್ಲಿ ಬಿಗ್ ಟ್ರಯಾಂಗಲ್ ಸೆಟ್ ಆಗೋ ಥರನೂ ಇಲ್ಲಿ ಕರೆಕ್ಟಾಗಿದೆ. ಆ್ಯಂಡ್ ಈ ಕಾರ್ನರಿಗೆ ಬೇಕಾಗಿರುವಂಥದ್ದು ಕರೆಕ್ಟಾಗಿದೆ. ಬಟ್ ಇದರಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ಬಿಯಲ್ಲಿ. ಆ್ಯಂಡ್ ಸಿ ಕೂಡ ಉಲ್ಟಾ ಐತಿ, ಡಿನಲ್ಲೂ ಕರೆಕ್ಟ್ ಇಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದೆನ್ 6th ಕ್ವೆಶನ್ ನೋಡೋಣ. ಇದರಲ್ಲಿ ಯಾವುದಿರ್ಬೋದು ನೋಡಿ.
ಮೊದಲು ಮೇಲಿರುವಂತಹ ಒಂದು ಬಾಕ್ಸ್ನ ನಾವು ನೋಡಿದಾಗ ಈ ಥರ ಬಂದು ಹಿಂಗೆ ಬಂದು ಈ ಥರ ಇದೆ ಅದಲ್ವಾ. ಸೊ ಅದೇ ಥರ ಇಲ್ಲಿ ಅರ್ಧ ಕಂಪ್ಲೀಟ್ ಆದರೆ ನೆಕ್ಸ್ಟ್ ನಮ್ಗೆ ಈ ಥರ ಬರಬೇಕು ಅಲ್ವಾ. ಸೊ ಅದಕ್ಕೆ ಯಾವ್ದು ಕರೆಕ್ಟ್ ಒಂದು ಡೈಗ್ರಾಮ್ ಆಗ್ತೈತಿ, ಕೆಳಗಿಂದ ಸ್ಕ್ವೇರ್ನ ಕಂಪ್ಲೀಟ್ ಆಗಬೇಕು, ಅದು ಸಾರಿ ಕೆಳಗಿನ ಲೈನ್ ಓಕೆನಾ. ಅಂದರೆ ಯಾವ ಥರ ಇಲ್ಲಿ ಹಿಂಗೆ ಬರಬೇಕು. ಸೊ ಅದು ಕರೆಕ್ಟ್ ಯಾವುದು ಡಿಸೈನ್ ಅಂತಂದರೆ ಆಪ್ಷನ್ ಬಿ. ಡಿಯಲ್ಲೂ ಕೂಡ ಇದೆ, ಬಟ್ ಅದು ಲಾಸ್ಟ್ ಲೈನ್ ಕಾರ್ನರಿಗೆ ಬಂದು ಟಚ್ ಆಗಿಲ್ಲ, ನೋಡ್ಬೋದು ಇಲ್ಲಿ ಕಾರ್ನರ್ ಇಲ್ಲಿ ಮೂಲಿಗೆ ಬಂದು ಟಚ್ ಆಗಿಲ್ಲ ಅದು. ಸೊ ದ ಆಪ್ಷನ್ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಸರ್ಕಲ್ ಕಂಪ್ಲೀಟ್ ಆಗಬೇಕು. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಫಸ್ಟು ಇಲ್ಲೊಂದು ರಫ್ ಡೈಗ್ರಾಮ್ ಹಾಕೋಬೇಕು, ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಅದು ಈ ಥರ ಬರಬೇಕು. ಅದಾದಮೇಲೆ ಮಧ್ಯದಲ್ಲಿ ಒಂದು ಲೈನ್ ಬರಬೇಕು, ದೆನ್ ಹಿಂಗೆ ಕಂಪ್ಲೀಟ್ ಆಗಿ. ಸೊ ಈ ಥರ ಇರುವಂತಹ ಡೈಗ್ರಾಮ್ ಇವಿಷ್ಟರಲ್ಲಿ ಯಾವುದಿದೆ ಅಂತ ನೋಡಿದಾಗ ದಟ್ ಈಸ್ ಆಪ್ಷನ್ ಎ. ನೋಡಿ ಬಿ ಅಲ್ಲಿ ಏನಾಗಿದೆ, ಲಾಸ್ಟ್ವರೆಗೂ ಲೈನ್ ಬಂದಿದೆ ಅದು, ಓಕೆ ಅಬ್ಸರ್ವ್ ಮಾಡಿ ಲಾಸ್ಟ್ವರೆಗೂ ಲೈನ್ ಬಂದಿದೆ. ಆ್ಯಂಡ್ ಸಿ ಅಲ್ಲಿ ಸೆಟ್ ಆಗಲ್ಲ, ಅದು ರಾಂಗ್. ಡಿಲೂ ಕೂಡ ಅದು ರಾಂಗ್ ಡಿಸೈನ್ ತೋರಿಸಿದೆ. ಬಟ್ ಕರೆಕ್ಟ್ ಈ ನಾವು ಬಿಡಿಸಿರೋವಂಥದ್ದಕ್ಕೂ ಈ ಆಪ್ಷನ್ಸಲ್ಲಿರೋದಕ್ಕೂ ಆಪ್ಷನ್ ಎ ಇಸ್ ದ ರೈಟ್ ಮ್ಯಾಚಿಂಗ್. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಾಗಿತ್ತು. ಇನ್ನೂ ಹೆಚ್ಚಿನ ಒಂದಿಷ್ಟು ಕಂಪ್ಲೀಟ್ ದ ಡೈಗ್ರಾಮ್ಸ್ ಅನ್ನೋದನ್ನು ತೊಗೊಂಬರ್ತೀನಿ. ಸೊ ಲೈವಲ್ಲೂ ಕೂಡ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.